ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದೇ ಜೋಶಲ್ಲಿ ಇವತ್ತು ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ತಾನೇ ಪೂಜೆ ಮುಗೀತು. ಗುರುವಾರ ಆಗಿರೋದ್ರಿಂದ ನಾವು ಈಗ ಜಸ್ಟ್ ಪೂಜೆ ಮುಗಿಸಿ ಏನಾದರೂ ಸ್ವಲ್ಪ ಸ್ವೀಟಾಗಿ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಹಲಸಿನ ಹಣ್ಣನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇದು ಜಾಗರಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ. ನಮಗೆ ಹಲಸಿನ ಹಣ್ಣು ಮುಳ್ಕ ಮಾಡೋಕ್ಕೆ ಏನೇನು ಬೇಕು ಅಂದರೆ ಕಾಯಿ ತುರಿ, ಬೆಲ್ಲ, ಹಲಸಿನ ಹಣ್ಣು, ಮೇನ್ ಇಂಗ್ರೀಡಿಯೆಂಟ್ಸ್ ಇನ್ನೊಂದು ಏನಿದೆ ಅಂದರೆ ಅಕ್ಕಿನ ಆಲ್ರೆಡಿ ನೆನೆಹಾಕಿದ್ದೆ. 2-3 ಅವರ್ಸು ತುಂಬ ಚೆನ್ನಾಗಿ ನೆನ್ಕೊಂಡೈತೆ. ಸಿಂಪಲ್ಲಾಗಿ ಮಾಡೋವಂಥ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ, ಒಂಥರ ಟೇಸ್ಟ್ ಇದು. ಒಂದು ಜಾರ್ ತೊಗೊಳ್ಳೋಣ. ಅದಕ್ಕೆ ನೆನೆಸ್ಕೊಂಡಿರೋ ಅಕ್ಕಿ, ಜಾಸ್ತಿ ನೀರು ಹಾಕ್ಕೋಬಾರ್ದು, ಮೀಡಿಯಮ್ ಆಗಿ ಒಂಥರ ಅಕ್ಕಿ ಇಟ್ಟು ದೋಸೆಗೆ ಮಾಡ್ತೀವಲ್ಲ, ದೋಸೆಗೆ ಪಟ್ಟಿಗೆ ಆ ಥರ ಇದ್ದರೆ ಸಾಕು ಕನ್ಸಿಸ್ಟೆನ್ಸಿ. ಮೀಡಿಯಮ್ ಸ್ವೀಟ್ ಯೂಸ್ ಮಾಡಿದ್ವಿ. ನಮ್ಮನೇಲಿ ಸ್ವೀಟ್ ಕಮ್ಮಿನೇ ತಿನ್ನೋದು, ಹಾಗಾಗಿ ನಿಮಗೆ ಜಾಸ್ತಿ ಬೆಲ್ಲ ಬೇಕು ಅಂದರೆ ಬೆಲ್ಲ ಆ್ಯಡ್ ಮಾಡಬೇಕು, ಮತ್ತು ಎಕ್ಸ್ಟ್ರಾ ಬೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನು ಈಗ ಎರಡು ಲೋಟ ಅಕ್ಕಿಗೆ 2 ಲೋಟ ಹಲಸಿನ ಹಣ್ಣು ಹಾಕಿದ್ದೀನಿ. ಅದರಲ್ಲೇ ಸ್ವಲ್ಪ ಸ್ವೀಟ್ ಇರುತ್ತೆ. 1 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ. ಈಗ ಅದನ್ನು ಎಣ್ಣೆ ಹಾಕಿ ಎಣ್ಣೆಗೆ ಇಡೋಣ. ಎಣ್ಣೆ ಕಾದಿದೆ. ಯಾವ ಥರ ನಾವು ಬೋಂಡ ಬಜ್ಜಿ ಬಿಡ್ತೀವಲ್ಲ ಆ ಥರನೇ ಇಷ್ಟಿಷ್ಟು ತಗೊಂಡು ಮುಳುಕ ಹಾಕಿದೆ. ಗಾರ್ಗೆ ಥರ ಸೇಮ್ ನಮ್ಮೂರು ಸೈಡೆಲ್ಲ, ದಾವಣಗೆರೆ ಸೈಡೆಲ್ಲ ಯಾವ ಥರ ಗಾರ್ಗೆ ಮಾಡ್ತಾರೆ ಅದೇ ಥರನೇ ಇದೆ. ಸ್ವೀಟ್ ಎಲ್ಲ ಆ ಥರನೇ ಇದೆ. ಈಗ ನನ್ನ ಮಕ್ಕಳು ನನ್ನ ಹಸ್ಬೆಂಡ್ ಜೊತೆ ಆಟ ಆಡ್ತಾ ಇದ್ದಾರೆ. ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಬನ್ನಿ ನೋಡೋಣ. ಬನ್ರಿ ಎಲ್ಲರೂ. ಏನಿದು? ಇದು ಹೊಸ ಸ್ವೀಟು ಚಳಿಗೆ. ಅರ್ಜುನ್ ಬಾ. ಅರ್ಜುನ್ ಬಾರ. ತಗೊಳ್ಳಲ್ಲ ಯಾವ್ದಾರ ಒಂದು. ಹೊಸ ಸ್ವೀಟ್ ಹೆಂಗೈತ್ರಿ? ಒಂಥರ ಕ್ರೀಮ್ ಇಲ್ದಿರೋ ಕೇಕ್ ತಿನ್ನೋಕ್ಕಾಗತ್ತಲ್ಲ ಮಕ್ಕಳಿಗೆ. ಅಂದರೆ ಕ್ರೀಮ್ ಇಲ್ದಿರೋ ಕೇಕ್, ಬ್ರೆಡ್ ಕೇಕ್ ಥರ ಬರುತ್ತಲ್ಲ, ಫ್ರೂಟ್ ಕೇಕು ಆ ಥರ ತಿನ್ನಂಗೆ ಆಗುತ್ತೆ. ಹೊರಗಡೆ ಎಲ್ಲೂ ಕೊಡಿಸ್ದಂಗೆ ಅವ್ರು ಏನು ಆಯಿಲ್ ಯೂಸ್ ಮಾಡಿರ್ತಾರೋ ಏನೋ ಗೊತ್ತಿರೋದಿಲ್ಲ ಅಂತತ್ರ ಕೊಡಿಸೋ ಬದಲೇ ನಾವೇ ಮನೇಲಿ ಮಾಡೋದ್ರಿಂದ ಹೆಲ್ದಿಯಾಗಿರುತ್ತೆ. ನಾವು ಯಾವ ಎಣ್ಣೆ ಯೂಸ್ ಮಾಡ್ತಾ ಇದೀವಿ ಅಂತಲೂ ಗೊತ್ತಿರುತ್ತೆ. ಅವ್ರು ಏನು ಯೂಸ್ ಮಾಡ್ತಿರೋ ಅನ್ನೋದು ಗೊತ್ತಿರಲ್ಲ. ಬ್ಲೈಂಡಾಗಿ ತಿನ್ನೋದ್ಕಿಂತ ಈ ಥರ ಮನೇಲಿ ಮಾಡ್ಕೊಂಡು ತಿಂದು ಚಳಿಗೆ ಚೆನ್ನಾಗೂ ಇರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇನ್ನೊಂದು ಶುಗರ್ ಯೂಸ್ ಮಾಡೋದಿಲ್ಲ, ಜಾಗರಿ ಯೂಸ್ ಮಾಡಿರ್ತೀವಿ ನಾವು ಇದಕ್ಕೆ. ನಾನು ಈಗಲೇ ನನ್ನ ಮಕ್ಕಳಿಗೆ ಶುಗರ್ ಕೊಡೋದನ್ನ ಕಂಪ್ಲೀಟಾಗಿ ಆಲ್ಮೋಸ್ಟ್ ಬಂದ್ ಮಾಡಿದ್ದೀನಿ. ಎಲ್ಲಾದರೂ ಹೋದಾಗ ಇನ್ ಕೇಸ್ ಯಾರಾದರೂ ಕೊಡಿಸಿದಾಗ ಸಮ್ಟೈಮ್ ತಿನ್ನಬೇಕೇ ಹೊರತು ನಾವಂತೂ ಫುಲ್ ಮನೆಯಲ್ಲೆಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿದ್ವಿ. ಸ್ವೀಟು ಸಮೇತ ಯಾವುದಾದ್ರೂ ಬೆಲ್ಲದಲ್ಲೇ ಮಾಡೋದು.